ಪ್ರಸ್ತುತ ಮುಂಗಾರು ಹಂಗಾಮು ಶುರುವಾಗುತ್ತಿರುವ ಹೊತ್ತಿನಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೈತ ಸಂಪರ್ಕ ಕೇಂದ್ರಗಳಿಂದ ರೈತರ ಬಿತ್ತನೆಗೆ ಅಗತ್ಯವಿರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಯಂತ್ರೋಪಕರಣಗಳು ದೊರೆಯುವಂತೆ ಮಾಡಬೇಕು ಎಂದು ಆಗ್ರಹಿಸಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಜಿಲ್ಲಾಡಳಿತ ಭವನದ ಎದುರು ಇಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ, ಜಿಲ್ಲಾಡಳಿತ ಮುಂಗಾರು ಹಂಗಾಮು ಕೃಷಿಗೆ ಬೇಕಾದ ಎಲ್ಲ ಮೂಲ ಸೌಕರ್ಯಗಳನ್ನು ರೈತಾಪಿ ವರ್ಗಕ್ಕೆ ಒದಗಿಸಿಕೊಡಲು ಜಿಲ್ಲಾಡಳಿತ ಕ್ರಮ ವಹಿಸಬೇಕು. ರೈತರ ಕೃಷಿ ಪಂಪು ಸೆಟ್ಟುಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು. ರೈತ ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ಬೆಲೆ ನಿಗದಿ ಮಾಡಬೇಕು. ಬೆಳೆ ನಷ್ಟ ಪರಿಹಾರವನ್ನು ನ್ಯಾಯೋಚಿತವಾಗಿ ದಲ್ಲಾಳಿಗಳ ಶಿಫಾರಸು ಇಲ್ಲದೆ ವಿಮೆ ಮಾಡಿಸಿರುವ ಅರ್ಹ ರೈತರಿಗೆ ತಲುಪಿಸುವ ಕೆಲಸವನ್ನು ಮಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು ಎಂದು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಜಿಲ್ಲಾಡಳಿತ ಭವನದ ಎದುರು ಜೆಜೆಹಳ್ಳಿ ನಾರಾಯಣಸ್ವಾಮಿ ಬಣದ ರೈತ ಸಂಘದ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರೈತರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತದ ಗಮನ ಸೆಳೆದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಜಿವಿ ಶ್ರೀನಿವಾಸ್ ಮಾತನಾಡಿ, ಬರಗಾಲ ಬಂದು ರೈತರು ನರಳಾಡುತ್ತಿದ್ದರೂ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಕ್ಯಾರೆ ಎನ್ನುತ್ತಿಲ್ಲ. ಮಳೆಗಾಲ ಶುರುವಾಗಿದ್ದರೂ ಬಿತ್ತನೆ ಬೀಜ, ರಸಗೊಬ್ಬರ, ಕ್ರಿಮಿನಾಶಕಗಳನ್ನು ಪೂರೈಸಲು ಕ್ರಮ ವಹಿಸಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವರಿಕೆ ಮಾಡಿಕೊಟ್ಟಾಗ ಎಲ್ಲ ರೈತರಿಗೂ ಸಮಾನವಾಗಿ ಬಿತ್ತನೆ ಬೀಜ, ರಸಗೊಬ್ಬರ ಹಂಚಿಕೆ ಮಾಡುವ ಭರವಸೆ ನೀಡಿದ್ದಾರೆ. ತಪ್ಪಿದ್ದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಿವಿ ಶ್ರೀನಿವಾಸ್ ಅಂತ ಜಿಲ್ಲಾಧ್ಯಕ್ಷರು. ಇವತ್ತು ಹಮ್ಮಿಕೊಂಡಿರುವ ಈ ಸಭೆಗೆ ರೈತರ ಒಂದು ಹೋರಾಟಕ್ಕೆ ನಾಂದಿಯೇ ಇಲ್ಲ. ಒಂದನೇದರಲ್ಲಿ ಈ ಒಂದು ರೈತರಿಗೆ ಬರಗಾಲ ಬಂದು ಹೊರಳಾಡುತ್ತಿರ್ತಕ್ಕಂಥ ರೈತರಿಗೆ ಇವತ್ತು ಸರ್ಕಾರ ಏನು ಕೂಡ ಎಚ್ಚೆತ್ಕೊಂಡಿಲ್ಲ. ರೈತರ ಪಾಡು ರೈತರದು, ಇವ್ರ ಪಾಡು ಇವ್ರದ್ದು. ಅದರಲ್ಲಿ ಮಳೆ ಬಂದು 1.5 ತಿಂಗಳಾಗ್ತಾಯಿದೆ. ಇದುವರೆಗೆ ಬಿತ್ತನೆ ಬೀಜಗಳಾಗಲಿ, ರಸಗೊಬ್ಬರಗಳಾಗಲಿ, ಮದ್ದುಗಳಾಗಲಿ ಯಾವುದೇ ಒಂದು ವಿಚಾರ ರೈತರಿಗೆ ಪ್ರಗತಿಪರ ಕಾರ್ಯ ಏನೂ ಮಾಡ್ತಾಯಿಲ್ಲ. ಸರ್ಕಾರದಲ್ಲಿರ್ತಕ್ಕಂಥ ಯಾವುದೇ ಕಚೇರಿ ಆಗಲಿ, ಕೃಷಿ ಆಗಲಿ, ತೋಟಗಾರಿಕೆ ಆಗಲಿ, ರೈತ ಸಂಪರ್ಕ ಕೇಂದ್ರಗಳಾಗಲಿ ಎಲ್ಲ 22 ಕಚೇರಿಗಳಲ್ಲೂ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಒಂದೂ ಇಲ್ಲ. ದಯವಿಟ್ಟು ಇದನ್ನೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನು ಕ್ರಮಬದ್ಧವಾಗಿ ರೈತರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸಗಳನ್ನು ಇವತ್ತಿನಿಂದ ನೀಟಾಗಿ ನಿಕೃಷ್ಟವಾಗಿರ್ತಕ್ಕಂಥ ಈ ಕೆಲಸವನ್ನು ಆದಷ್ಟು ಬಿತ್ತನೆ ಬೀಜಗಳನ್ನು, ರಸಗೊಬ್ಬರಗಳನ್ನು ಸಕಾಲಕ್ಕೆ ಬಂದಿರತಕ್ಕಂಥ ಎಲ್ಲ ರೈತರಿಗೂ ನೋಡಿ ಅನುಕೂಲ ಮಾಡಬೇಕಂತ ಇದ್ರ ಬಗ್ಗೆ ಬೋರ್ಡ್ ಹಾಕಬೇಕು. ಬೋರ್ಡಲ್ಲಿ ದರಪಟ್ಟಿಯನ್ನು ನಿಗದಿಪಡಿಸಬೇಕು. ಅದರಲ್ಲಿ ಡೂಪ್ಲಿಕೇಟ್ ಬಿಲ್ಗಳು ಕೊಡ್ತಾ ಇದ್ದಾರಂತೆ. ರೈತರೇ ಆಗಲಿ, ರೈತರು ಡೂಪ್ಲಿಕೇಟ್ ಬಿಲ್ಗಳು ತರ್ದಿರ ಬಿಲ್ ಕೊಡದೆ ಇರ್ತಕ್ಕಂಥ ಇದು ಮದ್ದುಗಳಾಗಲಿ, ರಸಗೊಬ್ಬರಗಳಾಗಲಿ ತಗೊಂಬರಬಾರ್ದು. ಬಿಲ್ ಇಸ್ಕೊಂಡೇ ಬರಬೇಕು. ಒರಿಜಿನಲ್ ಬಿಲ್ ಹಾಕ್ಸ್ಕೊಂಡು ಬಂದರೆ ನಾವು ಮುಂದಿನ ದಿನಗಳಲ್ಲಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೂ ನಾವು ಸಾಲ್ವ್ ಮಾಡಿಕೊಡ್ಬೋದಾಗಿ ಇದರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇನ್ನು ಪ್ರತಿಭಟನೆಯಲ್ಲಿ ಎಚ್ ಮುನಿವೆಂಕಟರೆಡ್ಡಿ, ಕಳವಾರ ನಾರಾಯಣಸ್ವಾಮಿ, ಶ್ರೀನಿವಾಸ್, ಮುನಿರಾಜು, ಆರ್ ರಮೇಶ್, ರಾಜಣ್ಣ, ಎನ್ ವೆಂಕಟೇಶ್, ಜಗದೀಶ್, ಮಮತಾಜ್, ದೇವರೆಡ್ಡಿ, ರಾಜಶೇಖರ್, ನರಸಿಂಹರೆಡ್ಡಿ, ಜಬೀವುಲ್ಲಾ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.